ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನಮ್ಮೂರಲ್ಲಿ ಕಾರ್ತಿಕ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಫಸ್ಟು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ. ನಾವೀಗ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಸುತ್ತಲೂ ಲೈಟಿಂಗ್ಸ್ ಹಾಕಿದ್ದಾರೆ. ನೀವೇ ನೋಡಿ ಯಾವ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ. ಆ್ಯಂಡ್ ಇನ್ನೂ ಯಾರೂ ಜನ ಬಂದಿರಲಿಲ್ಲ ನಾವು ಹೋದಾಗ, ಸೊ ಇನ್ನೂ ಖಾಲಿ ಇತ್ತು. ನಾವು ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ. ಮತ್ತೆ ಅಲ್ಲೇನೆ ಆ ಕಡೆ ಅಡುಗೆ ನಾವು ಬಂದಿದ್ದ ದೇವಸ್ಥಾನ ಬಂದು ಶನಿದೇವರಿಗೆ ಇಷ್ಟ ಆದಂಥ ಎಳ್ಳುಬತ್ತಿನ ಮಾಡಿದ್ರು. ಆಮೇಲೆ ದೇವಸ್ಥಾನ ಸುತ್ತಲೂ ಈ ಥರ ದೀಪಗಳನ್ನೆಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ರು. ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ. ನೆಕ್ಸ್ಟ್ ನಮ್ಮೂರಿನ ಹುಡುಗರೆಲ್ಲ ಸೇರ್ಕೊಬಿಟ್ಟು ಪಟಾಕಿನ ತಂದು ಪಟಾಕಿನ ಹೊಡೆದೇ ಬಿಟ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಪಟಾಕಿ ಹೊಡೆದಿದ್ದು ಒಂಥರ ಕ್ರೇಜ್ ಇತ್ತು. ಪಟಾಕಿ ಹೊಡೆದಿದ್ದೆಲ್ಲ ನೋಡ್ಕೊಂಡ್ಬಿಟ್ಟು ದೇವರ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ. ಇದೇನೆ ಗರ್ಭಗುಡಿ. ಶ್ರೀ ಶನಿ ಮಹಾತ್ಮ ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವಿನಿಂದ ಅಲಂಕಾರ ಮಾಡಿ ಗರ್ಭಗುಡಿಯ ಹೊರಗಡೆನೆ ಗಣಪತಿ ವಿಗ್ರಹ ಇದೆ. ಅದಕ್ಕೂ ನಮಸ್ಕಾರ ಮಾಡಿಬಿಟ್ಟು ದೇವಸ್ಥಾನದ ಹೊರಗಡೆ ತುಳಸಿ ಕಟ್ಟೆ ಇದೆ. ತುಳಸಿ ಕಟ್ಟೆ ಸುತ್ತಲೂ ದೀಪನ ಹಚ್ಚಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನದ ಮುಂದ್ಗಡೆನೆ ಒಂದು ರಂಗೋಲಿನ ಹಾಕಿದ್ರು. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಚುಕ್ಕಿ ರಂಗೋಲಿಗಳು ಹೆಚ್ಚಾಗಿದ್ದು ಈ ತರ ಎಳೆ ಅಥವಾ ಗೆರೆ ರಂಗೋಲಿಗಳು ಕಣ್ಮರೆ ಆಗಿದ್ದಾವೆ. ದರ್ಶನ ಎಲ್ಲ ಮುಗಿಸ್ಕೊಬಿಟ್ಟು ಕಾರ್ತಿಕ ಪೂಜೆ ಆಗಿರೋದ್ರಿಂದ ಹೊರಗಡೆ ಪ್ರಸಾದ ಕೊಡ್ತಾ ಇದ್ರು. ಪ್ರಸಾದ ಎಲ್ಲ ತಿನ್ಬಿಟ್ಟು ಮನೆ ಕಡೆಗೆ ಬಂದ್ವಿ.